ನಿಮ್ಗೆ ಗೊತ್ತಾ, ಈ ಸಂದರ್ಭಗಳಲ್ಲೆಲ್ಲ ಹುಡುಗಿಯರಿಗಿಂತ ಹೆಚ್ಚು ನರ್ವಸ್ ಆಗ್ತಾರಂತೆ ಹುಡುಗರು. ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರಪೋಸ್ ಮಾಡೋದಾಗಿರಬಹುದು, ಡೇಟಿಂಗ್ಗೆ ಆಹ್ವಾನಿಸುವುದಾಗಿರಬಹುದು, ಪುರುಷರು ಮೊದಲಿಗರಾಗಿರ್ತಾರೆ. ಆದ್ರೆ ನಿಮ್ಗೆ ಗೊತ್ತಾ, ಅವರು ಇದಕ್ಕೆ ಸಿದ್ಧರಾಗಿರ್ಬೇಕಾದ್ರೆ ಎಷ್ಟೆಲ್ಲಾ ಭಯಪಟ್ಟಿರ್ತಾರೆ ಎನ್ನುವುದು ನಿಮ್ಗೆ ಗೊತ್ತಾ? ಯಾವಾಗಲೂ ಹುಡುಗರು ತುಂಬಾ ಧೈರ್ಯವಂತರಾಗಿರ್ತಾರೆ ಎಂದು ಹೆಚ್ಚಿನ ಜನರು ಭಾವಿಸಿರ್ತಾರೆ. ಆದ್ರೆ ನಿಜವಾಗಿಯೂ ಅವರೂ ಮನಸ್ಸಿನೊಳಗೆ ಭಯ ಹೊಂದಿರ್ತಾರೆ. ಆದ್ರೆ ಅದನ್ನು ಎಲ್ಲರ ಮುಂದೆ ತೋರ್ಪಡಿಸೋದಿಲ್ಲ ಅಷ್ಟೇ. ನಿಮ್ಗೆ ಗೊತ್ತಾ, ಈ ಕೆಲವು ಸಂದರ್ಭಗಳಲ್ಲಿ ಹುಡುಗರು ಹುಡುಗಿಯರಿಗಿಂತಲೂ ಹೆಚ್ಚು ನರ್ವಸ್ ಆಗಿರ್ತಾರಂತೆ, ಹಿಂಜರಿಕೆಯನ್ನು ಅನುಭವಿಸ್ತಾರಂತೆ. ಅಂತಹ ಸಂದರ್ಭಗಳ ಬಗ್ಗೆ ನಾವಿಲ್ಲಿ ತಿಳಿಯೋಣ. ನಿಮಗೂ ಈ ರೀತಿಯ ಅನುಭವ ಯಾವತ್ತಾದ್ರೂ ಆಗಿದ್ಯಾ? ಗಮನಿಸಿ. ತನ್ನ ಇಮೇಜ್ ಹಾಳಾಗುವ ಭಯ. ಹುಡುಗರು ಗೆಳೆಯರೊಂದಿಗೆ ಎಷ್ಟೇ ಮೋಜು ಮಾಡಿದ್ರೂ ತಾವು ಇಷ್ಟಪಡುವ ಹುಡುಗಿಯ ವಿಚಾರಕ್ಕೆ ಬಂದ್ರೆ ಮೂಕವಿಸ್ಮಿತರಾಗ್ತಾರೆ. ಹುಡುಗಿಯ ದೃಷ್ಟಿಯಲ್ಲಿ ತಮ್ಮ ಇಮೇಜನ್ನು ಹಾಳು ಮಾಡುವ ಏನಾದ್ರೂ ತಪ್ಪಾಗಿ ಹೇಳಿದ್ರೆ ಎಂದು ಅವರು ಹೆದರ್ತಾರೆ. ಪ್ರಪೋಸ್ ಮಾಡುವ ವಿಷಯಕ್ಕೆ ಬಂದ್ರೆ ನಾವು ಹುಡುಗಿಯರನ್ನು ನರ್ವಸ್ ಎಂದು ಪರಿಗಣಿಸ್ತೀವಿ. ಆದ್ರೆ ಹುಡುಗರು ಕಡಿಮೆಯನ್ನಲ್ಲ ಎಂಬುದು ಸತ್ಯ. ಹುಡುಗಿ ತಮ್ಮ ಭಾವನೆಗಳನ್ನು ತಿರಸ್ಕರಿಸಬಹುದು ಎಂದು ಹುಡುಗರು ಯಾವಾಗಲೂ ಭಯಪಡ್ತಾರೆ. ಆದ್ರಿಂದ ಪ್ರಪೋಸ್ ಮಾಡುವ ಮೊದಲು ಅವರು ಸಂಪೂರ್ಣವಾಗಿ ಸಿದ್ಧರಾಗಿರ್ಬೇಕು ಮತ್ತು ಹುಡುಗಿ ತಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಎಂದು ಅವರು ಖಚಿತವಾಗಿರ್ಬೇಕು. ಫಸ್ಟ್ ಡೇಟಿಂಗ್. ಹುಡುಗಿಯರು ಮಾತ್ರ ಫಸ್ಟ್ ಡೇಟಿಂಗ್ಗೆ ಹೋಗುವಾಗ ಹೆಚ್ಚು ಹೆದರಿರ್ತಾರೆ, ನರ್ವಸ್ ಆಗಿರ್ತಾರೆ ಎಂದು ನಾವು ಭಾವಿಸ್ತೀವಿ. ಆದ್ರೆ ವಾಸ್ತವದಲ್ಲಿ ಹುಡುಗರೂ ಸಹ ಸಾಕಷ್ಟು ಒತ್ತಡವನ್ನು ಅನುಭವಿಸ್ತಾರೆ. ವಿಶೇಷವಾಗಿ ಆತ ಹುಡುಗಿಯನ್ನು ಇಷ್ಟಪಡ್ತಿರುವಾಗ. ಅವರು ತಮ್ಮ ಲುಕ್ ಬಗ್ಗೆ ಮಾತ್ರವಲ್ಲದೆ ಸಂಪೂರ್ಣ ಡೇಟಿಂಗ್ ಬಗ್ಗೆ ಕಾಳಜಿ ವಹಿಸ್ತಾರೆ. ಯಾವ ರೆಸ್ಟಾರೆಂಟ್ಗೆ ಹೋಗ್ಬೇಕು ಮತ್ತು ಅವರು ಹೇಗೆ ಪ್ರಭಾವ ಬೀರಬೇಕು, ಏನಾದ್ರೂ ತಪ್ಪು ಮಾತನಾಡಿದ್ರೆ ಅಥವಾ ಹುಡುಗಿಯನ್ನು ಅಸಮಾಧಾನಗೊಂಡ್ರೆ ಎಂದು ಅವರು ಭಯಪಡ್ತಾರೆ. ಹುಡುಗಿ ಭೇಟಿಯಾಗಲು ಹೇಳಿದಾಗ. ಹುಡುಗಿಯರು ಹೆಚ್ಚಿನ ಸಂದರ್ಭಗಳಲ್ಲಿ ನರಗಳಾಗಿರ್ತಾರೆ ಎಂದು ನಾವು ಸಾಮಾನ್ಯವಾಗಿ ಭಾವಿಸ್ತೀವಿ. ಆದ್ರೆ ಹುಡುಗರು ಕೆಲವೊಮ್ಮೆ ತಮ್ಮ ಭಾವನೆಗಳ ಬಗ್ಗೆ ತುಂಬಾ ಹಿಂಜರಿಯುತ್ತಾರೆಂದು ನಿಮ್ಗೆ ತಿಳಿದಿದೆಯಾ? ವಿಶೇಷವಾಗಿ ಇದು ಹುಡುಗಿಯರ ವಿಷಯಕ್ಕೆ ಬಂದಾಗ. ಮೊದಲ ಡೇಟಿಂಗ್ ನಂತರ ಅನೇಕ ಹುಡುಗರು ಹುಡುಗಿ ಮತ್ತೆ ಭೇಟಿಯಾಗಲು ಕೇಳಿದಾಗ ಅವರು ಭಯಪಡ್ತಾರೆ. ಹುಡುಗಿಯರನ್ನು ಪ್ರಶ್ನಿಸುವಲ್ಲಿ. ಒಬ್ಬ ಹುಡುಗ ಮೊದಲ ಬಾರಿಗೆ ಹುಡುಗಿಯ ಜೊತೆ ಮಾತನಾಡುವಾಗ ಅವನಿಗೆ ಹಲವು ರೀತಿಯ ಆಲೋಚನೆಗಳು ಇರುತ್ತವೆ. ವಿಶೇಷವಾಗಿ ಅವರು ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಹುಡುಗಿಯರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಲು ಬಯಸಿದಾಗ. ಹುಡುಗಿಯರು ತಮ್ಮ ಪ್ರಶ್ನೆಗಳಿಂದ ಅನಾನುಕೂಲತೆಯನ್ನು ಅನುಭವಿಸಬಹುದು ಅಥವಾ ಅವರನ್ನು ಹತಾಶರೆಂದು ಪರಿಗಣಿಸಬಹುದು ಎಂದು ಹುಡುಗರು ಹೆದರ್ತಾರೆ. ಆದ್ರಿಂದ ಕುಟುಂಬ, ಹಿಂದಿನ ಸಂಬಂಧಗಳು ಅಂತಹ ವೈಯಕ್ತಿಕ ವಿಷಯಗಳ ಬಗ್ಗೆ ಹುಡುಗರು ಸಾಮಾನ್ಯವಾಗಿ ಹಿಂಜರಿಕೆಯನ್ನು ಅನುಭವಿಸ್ತಾರೆ. ಧನ್ಯವಾದಗಳು.